ಅಂಬಿ ಗುಣವಾಗೋದಕ್ಕೆ ಎಲ್ಲರೂ ಕೂಡ ಹಾರೈಕೆಯನ್ನ ಮಾಡ್ತಿದ್ದಾರೆ. ಅದರಂತೆಯೇ ಕಳೆದ ಒಂದು ವಾರದಿಂದ ಅಂಬರೀಷ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಹಾಗಾದ್ರೆ ಪ್ರಮುಖವಾಗಿ ಅಂಬರೀಷ್ ಅವರ ಅನಾರೋಗ್ಯಕ್ಕೆ ಏನೆಲ್ಲ ಕಾರಣಗಳು, ಯಾವ ರೀತಿಯ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು ಅನ್ನೋದ್ರ ಬಗ್ಗೆ ವಿಶೇಷ ಮಾಹಿತಿಯನ್ನ ಸುವರ್ಣ ನ್ಯೂಸ್ನಲ್ಲಿ ನಾವು ಇವತ್ತು ನಿಮಗೆ ಕೊಡ್ತೀವಿ. ಕಳೆದ ಶುಕ್ರವಾರ ಸಂಜೆ ತೀವ್ರ ಅನಾರೋಗ್ಯದ ಸಮಸ್ಯೆಯಿಂದ ಅಂಬರೀಷ್ ಅವರು ವಿಕ್ರಮ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಒಂದು ವಾರಗಳ ಕಾಲ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಪ್ರಾಥಮಿಕವಾಗಿ ತಿಳಿದು ಬಂದಿರುವಂತಹ ಮಾಹಿತಿ ಅಂದ್ರೆ ಶ್ವಾಸಕೋಶದ ಇನ್ಫೆಕ್ಷನ್ ನಿಂದ ಅವರಿಗೆ ತೀವ್ರ ಸಮಸ್ಯೆ ಆಗಿದೆ, ಹಾಗೆ ಸ್ಲೀಪ್ ಆಪ್ನಿಯಾ ಅನ್ನುವಂತಹ ಸಮಸ್ಯೆ ಕೂಡ ಇದೆ ಅಂತ. ಹಾಗಾದ್ರೆ ಅಂಬರೀಷ್ ಅವರ ಆರೋಗ್ಯದ ಸ್ಥಿತಿ ಈ ಮಟ್ಟಕ್ಕೆ ಸಮಸ್ಯೆ ಆಗೋದಕ್ಕೆ ಏನೆಲ್ಲ ಕಾರಣಗಳು, ಹಾಗೂ ಈಗ ಅವರ ದೇಹದ ಸ್ಥಿತಿ ಹೇಗಿದೆ, ಅವರ ಆರೋಗ್ಯದಲ್ಲಿ ಎಷ್ಟು ಮಟ್ಟಿಗೆ ಸುಧಾರಣೆ ಆಗಿದೆ, ಇದೆಲ್ಲದರ ಬಗ್ಗೆ ನಾವು ಚರ್ಚಿಸ್ತೀವಿ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವೈದ್ಯರಾದಂತಹ ಡಾಕ್ಟರ್ ಹೇಮಂತ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಳೆದ ಒಂದು ವಾರದಿಂದ ಇಡೀ ಕರ್ನಾಟಕದ ಜನತೆಗೆ ಒಂದು ರೀತಿಯಾದಂತಹ ಆತಂಕ. ಕನ್ನಡ ಚಿತ್ರರಂಗದ ಹಿರಿಯಣ್ಣ ಅಂತಾನೆ ಹೇಳಬಹುದು ಅಂಬರೀಷ್ ಅವ್ರನ್ನ, ಜೊತೆಗೆ ವಸತಿ ಸಚಿವರು ಕೂಡ. ಅವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರಾದಾಗ ಸಾಮಾನ್ಯವಾಗಿ ಎಲ್ಲರಲ್ಲೂ ಗಾಬರಿ ಆಗಿತ್ತು. ಸೊ ಬೇಸಿಕಲಿ ಯಾವೆಲ್ಲ ಸಮಸ್ಯೆಗಳಿಂದ ಅಂಬರೀಷ್ ಅವರು ಬಳಲ್ತಾ ಇದ್ರು? ನೋಡಿ, ನನಗೆ ಆ್ಯಕ್ಚುಲಿ ಯಾವುದೇ ಮೆಡಿಕಲ್ ಬುಲೆಟಿನ್ ನನಗೆ ಇನ್ನೂ ಸಿಕ್ಕಿಲ್ಲ. ನನಗೆ ಆ್ಯಕ್ಚುಲಿ ಸೊ ಪೇಷಂಟ್ ನೋಡ್ದೇ ಅಭಿಪ್ರಾಯ ಕೊಡೋದು ತಪ್ಪಾಗ್ತದೆ. ಸೊ ನೀವು ಹೇಳಿರೋ ಪ್ರಕಾರ ಶ್ವಾಸಕೋಶದಲ್ಲಿ ಸೋಂಕಾಗಿರುವ ಯಾವುದೇ ವ್ಯಕ್ತಿ ಈ ಉಸಿರಾಟದ ಮೆಷಿನ್ ಮೇಲೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ತೀವ್ರವಾದ ಸೋಂಕಂತ ನಮಗೆ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ತೀವ್ರವಾದ ಸೋಂಕಿನಲ್ಲಿ ಅಕಸ್ಮಾತ್ ಯಾವುದೇ ಒಂದು ವ್ಯಕ್ತಿ ವೆಂಟಿಲೇಟರ್ ಮೇಲೆ ಹೋದಲ್ಲಿ ಮಿನಿಮಮ್ 2 ರಿಂದ 3 ವಾರ ಗುಣಮುಖರಾಗಲಿಕ್ಕೆ ಅಷ್ಟು ಟೈಮ್ ಬೇಕೇ ಆಗುತ್ತೆ. ಅದನ್ನು ಮಾತ್ರ ಹೇಳಬೇಕಾಗುತ್ತೆ. ಓಕೆ, ಶ್ವಾಸಕೋಶದ ಇನ್ಫೆಕ್ಷನ್ ಆಗೋದಕ್ಕೆ ಮುಖ್ಯ ಕಾರಣ ಏನು? ಈಗ ಯಾವುದೇ ಇವಾಗ ವಾತಾವರಣದಲ್ಲಿ ಬದಲಾವಣೆಗಳಾದಾಗ, ಕೆಲವರಿಗೆ ವೈರಸ್ ಅಟ್ಯಾಕ್ ಆದಾಗ, ಯಾವಾಗ ರೋಗ ಪ್ರತಿರೋಧಕ ಶಕ್ತಿ ದೇಹದಲ್ಲಿ ಕಡಿಮೆ ಇರುತ್ತೆ ಅಂಥವರಿಗೆ ಸೋಂಕಾಗೇ ಆಗುತ್ತೆ. ಅಂಥವರಿಗೆ ಕೆಲವರಿಗೆ ತೀವ್ರವಾದ ಒಂದು ಹಂತಕ್ಕೆ ತಲುಪಿ ಅದು ನಿಮೋನಿಯಾ ಅಂತ ಹೇಳ್ತೀವಿ. ಅದಕ್ಕಿಂತ ತೀವ್ರವಾದ ಒಂದು ಹಂತಕ್ಕೆ ತಲುಪಿದಾಗ ಅದನ್ನು ನಾವು ARDS ಅಂತ ಕರಿತೀವಿ, ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತಕ್ಕಂಥ ಇದು ಅಂದರೆ ತೀವ್ರವಾದ ಇದು. ಅಂದರೆ ಹೇಗಂತ ಹೇಳಿದರೆ, ನಾವು ನಮ್ಮ ಒಂದು ಉಸಿರಾಟದ ಮೂಲಕ ದೇಹದೊಳಗಡೆ ಆಕ್ಸಿಜನ್ ಹೋಗೋದಿಲ್ಲ. ಆವಾಗ ಕೃತಕವಾಗಿ ನಾವು ಏನು ಮಾಡಬೇಕು, ಜ್ಞಾನ ತಪ್ಪಿಸಿ ಉಸಿರಾಟದ ಒಂದು ಯಂತ್ರದಕ್ಕೆ ಹಾಕಿ ನಾವು ಕೃತಕವಾಗಿ ಆಕ್ಸಿಜನ್ ಕೊಡಬೇಕಾಗುತ್ತೆ ದೇಹಕ್ಕೆ. ಸೊ ಇವಾಗ ಸಾಮಾನ್ಯವಾಗಿ ನಾವು ಕೇಳ್ಪಟ್ಟಿದ್ದು ಅಂದರೆ 2-3 ದಿನಗಳಿಂದ ಅವರಿಗೆ ಸಾಕಷ್ಟು ಜ್ವರ ಇತ್ತು. ಅದಾದ ನಂತರ ಆಸ್ಪತ್ರೆಗೆ ಸೇರಿಸಿದಾಗ ಅವರಿಗೆ ಶ್ವಾಸಕೋಶದ ಇನ್ಫೆಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು ಅಂತ. ಜೊತೆಗೆ ಇದೆಲ್ಲದರ ಮಧ್ಯೆ ಕೇಳಿ ಬರ್ತಾ ಇರುವಂತಹ ಒಂದು ಹೆಸರು ಅಂದರೆ ಸ್ಲೀಪ್ ಆಪ್ನಿಯಾ ಅಂತ. ಸೊ ಹಾಗಂದ್ರೆ ಏನು? ಸ್ಲೀಪ್ ಆಪ್ನಿಯಾ ಅನ್ನತಕ್ಕಂಥದ್ದು ಇವಾಗ ಸಾಮಾನ್ಯವಾಗಿ ನಾವು ನಿದ್ದೆ ಮಾಡಿದಾಗ ಏನಾಗುತ್ತೆ, ಉಸಿರಾಟ ಒಳಗಡೆ, ಆ ಗಾಳಿ ಒಳಗಡೆ ಹೋಗೋದು ಹೊರಗಡೆ ಬರೋದು, ಏನು ಈ ಪ್ರಕ್ರಿಯೆ ಇದೆ ಅದು ಸುಲಭವಾಗಿ ಆಗ್ತದೆ. ಕೆಲವರಲ್ಲಿ ಅನೇಕ ಕಾರಣಗಳಿಗೋಸ್ಕರ ಏನಾಗುತ್ತೆ ಅಂದರೆ ಗಾಳಿ ಅಷ್ಟು ಸರಾಗವಾಗಿ ಹೋಗೋದಿಲ್ಲ. ಆವಾಗ ಅಂಥವ್ರಿಗೆ ಏನಾಗುತ್ತೆ, ಜಾಸ್ತಿ ಗೊರಕೆ ಹೊಡೆಯೋದು ರಾತ್ರಿ ಹೊತ್ತು, ಆವಾಗ ಏನಾಗುತ್ತೆ ನಿದ್ದೆ ಸರಿ ಆಗೋದಿಲ್ಲ. ಅಂಥವರಿಗೆ ಹಗಲೊತ್ತು ಜಾಸ್ತಿ ನಿದ್ದೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ತುಂಬ ತೀವ್ರವಾದ ಒಂದು ಹಂತಕ್ಕೆ ತಲುಪಿದಾಗ ಹೇಗಂತ ಹೇಳಿದರೆ, ನ್ಯೂಸ್ ಪೇಪರ್ ಓದ್ತಾ ನಿದ್ದೆ ಮಾಡ್ತಾರೆ, TV ನೋಡ್ತಾ ನಿದ್ದೆ ಮಾಡ್ತಾರೆ. ಇದು ತೀವ್ರವಾದ ಒಂದು ಹಂತಕ್ಕೆ ತಲುಪಿದಾಗ ಬರುವಂಥ ಒಂದು ಇದು. ಈ ಸ್ಲೀಪ್ ಆಪ್ನಿಯಾ ಅನ್ನತಕ್ಕಂಥ ಕಾಯಿಲೆ ಎಷ್ಟೊಂದು ಜನರಿಗೆ ಇರ್ತದೆ. ಅಂದರೆ ಕಾಮನೆಸ್ಟ್ ಅಂದರೆ ಸ್ವಲ್ಪ ತೂಕ ಜಾಸ್ತಿ ಇರುವವರಿಗೆ ಸಾಮಾನ್ಯವಾಗಿ ಇರತಕ್ಕಂಥದ್ದು. ಅದಕ್ಕೆ ಸಾಕಷ್ಟು ಟ್ರೀಟ್ಮೆಂಟ್ ಇದೆ ಅದಕ್ಕೆ. ಸೊ ಅದರಿಂದ ಪರ್ಸೆ ತೊಂದರೆ ಆಗಲಿಕ್ಕಿಲ್ಲ. ಬಟ್ ಅದನ್ನು ಟ್ರೀಟ್ಮೆಂಟ್ ಕೊಡ್ದೇ ಹಾಗೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದಲ್ಲಿ ವಿತ್ ಟೈಮ್ ಅದು ಸಮಯ ಹೋದಂತೆ ಅದು ಶ್ವಾಸಕೋಶಕ್ಕೆ ತೊಂದರೆ ಮತ್ತು ಹೃದಯ ಬಲಭಾಗಕ್ಕೆ ಸ್ವಲ್ಪ ಒತ್ತಡ ಬೀರೋದು, ಆ ರೀತಿ ಎಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಓಕೆ, ಆಮೇಲೆ ಏಜ್ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಆಮೇಲೆ ಲೈಫ್ ಸ್ಟೈಲ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಒಂದು ಕಡೆ ಚಿತ್ರರಂಗ ಇತ್ತು, ಅವರ ಚಿತ್ರರಂಗದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಸತಿ ಸಚಿವರಾಗೂ ಕೂಡ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಬ್ಯಾಕ್ ಟು ಬ್ಯಾಕ್ ಕೆಲಸಗಳು, ಸ್ಟ್ರೆಸ್ಫುಲ್ ಲೈಫ್, ಒಂಚೂರು ಅವರು ರೆಸ್ಟ್ ತಗೋತಾ ಇರಲಿಲ್ಲ ಅಂತ ಕೂಡ ಅವರ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ. ಇವಾಗಲೂ ಕೂಡ ಒಂದು ಸ್ವಲ್ಪ ಆರೋಗ್ಯ ಚೇತರಿಸ್ಕೊಂಡ್ರೆ ಎದ್ದು ಓಡಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂತ. ಸೊ ಸ್ಟ್ರೆಸ್ಸು ಕೂಡ ಈ
ರೀತಿಯಾದಂತಹ ಸಮಸ್ಯೆಗೆ ಕಾರಣ ಆಗತ್ತಾ? ಈ ರೀತಿ ಸ್ಲೀಪ್ ಆಪ್ನಿಯಾಗೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅನಾರೋಗ್ಯಕ್ಕೆ ಕಾರಣ ಆಗತ್ತಾ? ನೋಡಿ, ಯಾವುದೇ ಈಗ ಸ್ಟ್ರೆಸ್ ಅಂದ ತಕ್ಷಣ ಮುಖ್ಯವಾಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ ದೇಹದ ಒಂದು ಪ್ರತಿರೋಧಕ ಶಕ್ತಿ ಏನಿದೆ ಅದು ಕಡಿಮೆ ಆಗ್ತದೆ. ನಿದ್ದೆ ಇಲ್ಲದೆ ಇದ್ದರೆ ತುಂಬ ಸ್ಟ್ರೆಸ್ ಆದಾಗ. ಸೊ ಏನಾಗುತ್ತೆ ಅಂತ ಹೇಳಿದರೆ ಕಾಯಿಲೆಗಳು 1-2 ದಿವಸದಲ್ಲಿ ಹೋಗುವಂಥ ಕಾಯಿಲೆಗಳು ಬೇಗ ಹೋಗೋದಿಲ್ಲ, ಯಾಕಂದರೆ ದೇಹಕ್ಕೆ ರೆಸ್ಟ್ ಅನ್ನೋದು ಇರೋದಿಲ್ಲ. ಎರಡನೇದು ಏನಂತ ಹೇಳಿದರೆ, ತುಂಬ ಈ ಶ್ರಮಜೀವಿಗಳು ಯಾರು ಇರ್ತಾರೆ, ಈ ಸ್ವಲ್ಪ ಜ್ವರ ಬಂದಾಗ ಕೆಮ್ಮು ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ನಿರ್ಲಕ್ಷ್ಯ ಮಾಡ್ದೇ ಟ್ರೀಟ್ಮೆಂಟ್ ಬೇಗ ತೊಗೊಳ್ಳೋದಿಲ್ಲ. ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಈಗ ಎಷ್ಟೇ ಟ್ರೀಟ್ಮೆಂಟ್ ತೊಗೊಳ್ಳಿ, ಮುಖ್ಯವಾಗಿ ದೇಹಕ್ಕೆ ಬೇಕಾಗಿರೋದು ರೆಸ್ಟ್. ರೆಸ್ಟ್ ಅಂತ ಏನು ಹೇಳಿದರೆ, ನಾವು ನಿದ್ದೆ ಮಾಡಿದಾಗ ಅದು ರೆಸ್ಟ್ ತೊಗೊಂಡಾಗ ಏನಾಗುತ್ತೆ, ದೇಹ ಏನು ಮಾಡುತ್ತೆ, ದೇಹದಲ್ಲಿ ಏನು ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರ್ ಅಂದರೆ ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ನಾವು ರೆಸ್ಟ್ ತೊಗೊಂಡಾಗ ಆಗುತ್ತೆ, ನಿದ್ದೆ ಮಾಡಿದಾಗ ಎಲ್ಲ ಆಗುತ್ತೆ. ಯಾವಾಗ ನಾವು ನಿದ್ದೆ ಕಡಿಮೆ ಮಾಡ್ತೀವಿ, ರೆಸ್ಟ್ ತೊಗೊಳ್ಳೋದಿಲ್ಲ, ಕೆಲಸ ಮಾಡ್ತಾನೆ ಇರ್ತೀವಿ, ಆವಾಗ ಏನಾಗುತ್ತೆ, ನಮಗೆ ಆ ರೋಗ ಉಲ್ಬಣಗೊಂಡಿದ್ದು ನಮಗೆ ಗೊತ್ತಾಗೋದಿಲ್ಲ. ತುಂಬ ಸೀರಿಯಸ್ ಆದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗಬೇಕಂತ ಅನಿಸುತ್ತೆ. ಅದು ನಮ್ಮ ವೈಯಕ್ತಿಕ ಇದ್ರ ಮೇಲೆ ಹೋಗುತ್ತೆ. ಕೆಲವರಿಗೆ ಸ್ವಲ್ಪ ಜ್ವರ ಬಂದ ತಕ್ಷಣ ಡಾಕ್ಟರ್ ಹತ್ರ ಓಡಿ ಹೋಗ್ತಾರೆ, ಕೆಲವರಿಗೆ ಜ್ವರ ಬಂದು ಇದ್ದರೂ ಕೂಡ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಇದು ಅವರವರೊಂದು ವೈಯಕ್ತಿಕ ಒಂದು ಇದ್ರ ಮೇಲೆ ಹೋಗುತ್ತೆ. ಓಕೆ, ಇವಾಗ ಶ್ವಾಸಕೋಶದ ಇನ್ಫೆಕ್ಷನ್ ಅಂದರೆ ಆಗ್ತಿರುವಂತಹ 1 ವಾರದ ಚಿಕಿತ್ಸೆ ನೋಡಿದ್ರೆ ಖಂಡಿತ ಒಂದು ರೀತಿಯಾದಂತಹ ಗಾಬರಿ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಶ್ವಾಸಕೋಶದ ಇನ್ಫೆಕ್ಷನ್ ಆದಾಗ ರೋಗಿನ ಯಾವ ರೀತಿ ಟ್ರೀಟ್ ಮಾಡಲಾಗುತ್ತೆ, ಏನೆಲ್ಲ ರೀತಿಯಾದಂತಹ ಪ್ರೊಸೀಜರ್ಸ್ ಇರುತ್ತೆ ಅದರಲ್ಲಿ? ಈಗ ನೋಡಿ, ಶ್ವಾಸಕೋಶದ ಸೋಂಕು ಅಂದರೆ ಇನ್ಫೆಕ್ಷನ್ ಆದಾಗ ಮುಖ್ಯವಾಗಿ ಏನಂತ ಹೇಳಿದರೆ, ನಾವು ಈಗ ವೈರಸ್ಸಿಂದ ಆಗಿರ್ಬೋದು, ಬ್ಯಾಕ್ಟೀರಿಯಿಂದ ಆಗಿರ್ಬೋದು. ಈಗ ವೈರಸ್ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು H1N1 ಬಗ್ಗೆ ಸುಮಾರು ಕೇಳಿದ್ದೀವಿ, ಅದರಿಂದನೂ ಆಗಲಿಕ್ಕೆ ಸಾಧ್ಯತೆಗಳಿದೆ. ಮತ್ತು ಬ್ಯಾಕ್ಟೀರಿಯಾ, ಮುಖ್ಯವಾದ ಬ್ಯಾಕ್ಟೀರಿಯಾಗಳಿರುತ್ತೆ, ಅದು ವಾತಾವರಣದಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳು. ಅದಕ್ಕೆ ಹೇಳಿದ್ವಿ ಎಲ್ಲರಿಗೆ ಸೋಂಕಾಗೋದಿಲ್ಲ. ಈಗ ಒಂದು 10 ಜನ ಮಳೆ ನೀರಿನಲ್ಲಿ ನೆನೆದರೆ 10 ಜನಕ್ಕೂ ಶ್ವಾಸಕೋಶದಲ್ಲಿ ಸೋಂಕಾಗೋದಿಲ್ಲ. ಅದರಲ್ಲಿ ಒಂದು 2-3 ಜನಕ್ಕೆ ಆಗುತ್ತೆ, ಉಳಿದು 6-7 ಜನಕ್ಕೆ ಏನಾಗೋದಿಲ್ಲ. ಅದರ ಅರ್ಥ ಏನಂದರೆ, ಬೇಸಿಕಲಿ ಎಷ್ಟೇ ಕ್ರಿಮಿಗಳಿದ್ರೂ ಕೂಡ ನಮ್ಮ ದೇಹದ ಒಂದು ರೋಗ ಪ್ರತಿರೋಧಕ ಶಕ್ತಿ ಎಷ್ಟಿದೆ ಅದರ ಮೇಲೆ ಹೋಗುತ್ತೆ. ಸೊ ಆದ ಕಾರಣ ಇದು ಬಹುಶಃ ಇನ್ಫೆಕ್ಷನ್ ಬಂದು, ಈಗ ಬ್ಯಾಕ್ಟೀರಿಯಾಯಿಂದನೂ ಕೆಲವು ಇನ್ಫೆಕ್ಷನ್ಸ್ಗಳಾಗುತ್ತೆ. ಮುಖ್ಯವಾಗಿ ಆ ಥರದ ಪೇಷಂಟ್ಸ್ಗಳು ಬಂದಾಗ ಮುಖ್ಯವಾಗಿ ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಮತ್ತು ಗಾಳಿ ಅಕಸ್ಮಾತ್ ಈಗ ಶ್ವಾಸನಳಿಗಳಲ್ಲಿ ಏನಾದರೂ ಸೆಕ್ರೇಷನ್ಸ್ ಎಲ್ಲ ಸೇರಿಕೊಂಡು, ಕಫ ಸೇರಿಕೊಂಡು ಗಾಳಿ ಸರಿಗೆ ಓಡಾಡ್ದೇ ಇದ್ರೆ ನಾವು ನೆಬ್ಲೈಸೇಷನ್ ಅಂತ ಹೇಳ್ತೀವಿ. ಶ್ವಾಸನಳಿಗಳನ್ನು ಸ್ವಲ್ಪ ಏನು ಕನ್ಸ್ಟ್ರಿಕ್ಟ್ ಆಗಿರುತ್ತೆ ಅದನ್ನು ಗಾಳಿ ಚೆನ್ನಾಗಿ ಓಡಾಡಲಿಕ್ಕೆ ಕೆಲವು ಔಷಧಿಗಳನ್ನು ಕೊಡ್ತೀವಿ. ಸೊ ಮುಖ್ಯವಾಗಿ ಇದರಿಂದನೂ ಕೂಡ ಏನಾದರೂ ದೇಹದಲ್ಲಿ ಇದು ಆಕ್ಸಿಜನ್ ಅಂಶ ಸರಿಗೆ ಹೋಗ್ತಾ ಇಲ್ಲ, ವಿಪರೀತವಾದ ಉಸಿರಾಡಲಿಕ್ಕೆ ಕಷ್ಟವಾಗ್ತಿರುವಾಗ ನಾವೇನು ಮಾಡ್ತೀವಿ, ಅಂಥ ಸಮಯದಲ್ಲಿ ನಾವು ಕೃತಕವಾಗಿ ನಾವು ಉಸಿರಾಟದ ಮಷಿನ್ ಮೇಲೆ ಹಾಕ್ತೀವಿ. ಉಸಿರಾಟದ ಮಷಿನ್ ಮೇಲೆ ಹಾಕಿದಾಗ ನಾವೇನು ಮಾಡ್ತೀವಿ, ಪೂರ್ತಿಯಾಗಿ ಜ್ಞಾನ ತಪ್ಪಿಸ್ಬಿಟ್ಟು ಕೃತಕವಾಗಿ ಉಸಿರಾಟದ ಮಷಿನ್ ಸಹಾಯದಿಂದ ನಾವು ಇದು ಕೊಡ್ತೀವಿ. ಅದಕ್ಕೂ ಸರಿ ಹೋಗದಿದ್ದಾಗ ಏನು ಮಾಡ್ತೀವಿ, ನಾವು ನೆಕ್ಸ್ಟ್ ಫರ್ದರ್ ಸ್ಟೆಪ್ ಹೋಗ್ತೀವಿ. ಆವಾಗ ಏನು ಮಾಡ್ತೀವಿ, ಪ್ರೋನ್ ವೆಂಟಿಲೇಷನ್ ಅಂತಕ್ಕಂಥದ್ದು ಮಾಡ್ತೀವಿ. ಅಂದರೆ ಮನುಷ್ಯ ಸಾಮಾನ್ಯವಾಗಿ ನಾವು ಹೀಗೆ ಮಲಗಿಸ್ತೀವಿ, ಅದನ್ನು ಉಲ್ಟಾ ಮಲಗಿಸ್ತೀವಿ. ಉಲ್ಟಾ ಮಲಗಿಸಿ ಅದನ್ನು ನಾವು ವೆಂಟಿಲೇಟರ್ ಮೇಲೆ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಆಗದಿದ್ದರೆ ತುಂಬ ತೀವ್ರವಾದ ಪೇಷಂಟ್ಸಿಗೆ ನಾವು ಎಕ್ಮೋ ಅನ್ನತಕ್ಕಂಥ ಒಂದು ಯಂತ್ರವನ್ನು ಹಾಕಬೇಕಾಗುತ್ತೆ. ಎಕ್ಮೋ ಅಂತ ಹೇಳಿದರೆ ನಾವೇನು ಮಾಡ್ತೀವಿ, ದೇಹದಿಂದ ರಕ್ತವನ್ನು ತೆಗೆದು ಅದಕ್ಕೆ ಆಕ್ಸಿಜನ್ ಸಪರೇಟ್ ಕೃತಕವಾಗಿ ಪಂಪ್ ಮಾಡಿ ಆ ರಕ್ತವನ್ನು ಮತ್ತೆ ಮನುಷ್ಯನ ದೇಹದೊಳಗೆ ಬಿಡಲಾಗ್ತದೆ. ಇದು ಏನಂದರೆ, ಶ್ವಾಸಕೋಶ ಚೇತರಿಸ್ಕೊಳ್ಳೋವರೆಗೂ ನಾವು ಹೊರಗಡೆ ಕೃತಕವಾಗಿ ನಾವು ದೇಹಕ್ಕೆ ಆಕ್ಸಿಜನ್ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ಸಿಗಲಿ ಅನ್ನೋ ದೃಷ್ಟಿಯಿಂದ ಮಾಡತಕ್ಕಂಥ ಒಂದು ಪ್ರೊಸೀಜರ್ ಇದು. ಸೊ ಇಷ್ಟೆಲ್ಲ ದಿಸ್ ಇಸ್ ದಿ ಅಲ್ಟಿಮೇಟ್ ಎಕ್ಮೋ. ಇದು ಇವಾಗ ಸದ್ಯಕ್ಕೆ ಇರುವಂಥ ಒಂದು ಇಡೀ ವಿಶ್ವದಲ್ಲಿ ಮಾಡುವಂಥ ಟ್ರೀಟ್ಮೆಂಟ್ ವಿಧಾನಗಳು ನೋಡಿದರೆ, ಇನ್ನೊಂದು ಹೈ ಫ್ರೀಕ್ವೆನ್ಸಿ ಆಸಿಲೇಟರ್ಸ್ ಅಂತಲೂ ಸ್ಪೆಷಲ್ ಅದರಲ್ಲಿ ವೆಂಟಿಲೇಟರ್ಸ್ ಬರುತ್ತೆ. ಅದನ್ನು ಕೆಲವು ಪೇಷಂಟ್ಸಲ್ಲಿ ಉಪಯೋಗಿಸಲಾಗುತ್ತೆ. ಅದು ಯಾವ ಪೇಷಂಟ್ಸಿಗೆ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅದರ ಪ್ರಕಾರ ನೋಡಿಕೊಂಡು ಹಂತವಾಗಿ ಸ್ಟೆಪ್ ವೈಸ್ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ. ಇದರ ಜೊತೆಗೆ ಕೇಳಿ ಬರ್ತಾ ಇದ್ದಿದ್ದ ವಿಷಯ ಅಂದರೆ, ಅವರ ದೇಹದಲ್ಲಿ ಲಿಕ್ವಿಡ್
ಶೇಖರಣೆ ಆಗ್ತಾ ಇದೆ, ನೀರಿನಂಶ ಶೇಖರಣೆ ಆಗ್ತಾ ಇದೆ ಅಂತ. ಇಸ್ ಇಟ್ ಪಾಸಿಬಲ್? ಅಂದರೆ ಯಾವ ಕಾರಣಕ್ಕೆ ದೇಹದಲ್ಲಿ ನೀರಿನಂಶ ಶೇಖರಣೆ ಆಗ್ತಾ ಹೋಗುತ್ತೆ, ಅಂದರೆ ಲಂಗ್ಸ್ನಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ? ಅದಕ್ಕೆ ನೋಡಿ, ಲಂಗ್ಸಲ್ಲಿ ನೀರು ಎಕ್ಸಸ್ ಆಗಿರ್ಬೇಕಂದ್ರೆ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ಓಕೆ. ಇವಾಗ ಅಂಬರೀಷ್ ಅವರ ಒಂದು ಸ್ಥಿತಿಯಲ್ಲಿ ಯಾವ ರೀತಿ ಇದೆ ನನಗೆ ಅದರ ಬಗ್ಗೆ ಅಭಿಪ್ರಾಯ ಇದಿಲ್ಲ, ಯಾಕಂದ್ರೆ ನಾನು ಪೇಷಂಟ್ ನೋಡಿಲ್ಲ. ಸಾಮಾನ್ಯವಾಗಿ ಈ ಥರದ ಪೇಷಂಟ್ಸಲ್ಲಿ ಶ್ವಾಸಕೋಶದಲ್ಲಿ ನೀರು ಸೇರಿಕೊಂಡಿದೆ ಅಂತ ಹೇಳಿದರೆ, ಒಂದು ಈಗ ಹೃದಯದಲ್ಲಿ ಯಾವುದೇ ರೀತಿಯಾದ ತೊಂದರೆಗಳಿದೆ, ಯಾಕಂದರೆ ಹಾರ್ಟ್ ಲಂಗ್ಸ್ ಪಕ್ಕ ಇರುತ್ತೆ, ದೇ ವರ್ಕ್ ಇನ್ ಸೀರೀಸ್. ಸೊ ಆದ್ದರಿಂದ ಒಂದು ಇದರಲ್ಲಿ ಏನಾದರೂ ಒತ್ತಡ ಜಾಸ್ತಿ ಆಗಿ ಮತ್ತು ಇನ್ನೊಂದು ಹೃದಯದ ಯಾವುದೇ ಒಂದು ಚೇಂಬರ್ ಮೇಲೆ ಒತ್ತಡ ಜಾಸ್ತಿ ಆದಾಗ ಒಂದೊಂದು ಸರಿ ಹಾರ್ಟ್ ವೀಕ್ ಆದಾಗ ಏನಾಗುತ್ತೆ, ಲಂಗ್ಸಲ್ಲಿ ನೀರು ಸೇರಿಕೊಳ್ಳುವಂಥ ತೊಂದರೆಗಳು ಆಗುತ್ತೆ. ಅಂದರೆ ಸೋಂಕಿಂದನೇ ಏನಾಗುತ್ತೆ, ಹೃದಯದ ಒಂದು ಬಡಿತಕ್ಕೆ ತೊಂದರೆ ಉಂಟಾಗೋ ಸಾಧ್ಯತೆಗಳಿರುತ್ತೆ. ಅದನ್ನು ನಾವು ಸೆಪ್ಸಿಸ್ ಇಂಡ್ಯೂಸ್ಡ್ ಮಯೋಕಾರ್ಡಿಯಲ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಓಕೆ. ಎರಡನೇದು, ಕೆಲವು ಪೇಷಂಟ್ಸ್ಗಳಿಗೆ ಇದು ಕಿಡ್ನಿ ತೊಂದರೆಗಳು ಇದ್ದರೂ ಕೂಡ ಅವಾಗೇನಾಗುತ್ತೆ, ಈ ಹೃದಯದಿಂದ ಇದು ನಮ್ಮ ದೇಹದಿಂದ ನೀರಿನಂಶ ಏನಿದೆ, ಜಾಸ್ತಿ ನೀರಿನಂಶ ಹೊರಗಡೆ ಸಹಜವಾಗಿ ಹೋಗೋದಿಲ್ಲ. ಅವಾಗೇನಾಗುತ್ತೆ, ಲಂಗ್ಸ್ನಲ್ಲಿ ನೀರು ತುಂಬಿಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಇವೆಲ್ಲ ಹಲವಾರು ಕಾರಣಗಳಿಂದ ದೇಹದಲ್ಲಿ ಲಂಗ್ಸ್ನಲ್ಲಿ ಎಕ್ಸಸ್ ನೀರು ತುಂಬಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸೊ ಬಟ್ ಅದನ್ನು ತೆಗೆಯುವಂಥ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಅದು ಈ ಚಿಕಿತ್ಸೆಯಲ್ಲಿ ಒಂದಾಗಿ ಅದನ್ನು ನಾವು ಮಾಡ್ತೀವಿ ಅದನ್ನು. ಓಕೆ. ಅನಾರೋಗ್ಯದ ಸಮಸ್ಯೆ ಬಗ್ಗೆ ಮಾತನಾಡೋದಾದರೆ ಅಂಬರೀಷ್ ಅವರು 2-3 ದಿನಗಳ ಹಿಂದಿನಿಂದ ಸ್ವಲ್ಪ ಜ್ವರದಿಂದ ಬಳಲಿಕೆ ಕಾಣ್ತಾ ಇದ್ರು. ಅದಾದ ನಂತರ ಆಸ್ಪತ್ರೆಗೆ ಸೇರಿಸಿದಾಗ ಅವರಿಗೆ ಶ್ವಾಸಕೋಶದ ಇನ್ಫೆಕ್ಷನ್ ಆಗಿದೆ ಅನ್ನೋದು ಗೊತ್ತಾಯಿತು. ಸೊ ಅದು ಸಿಂಪ್ಟಮ್ ಇನ್ಫೆಕ್ಷನ್ ಆಗಿರೋದಕ್ಕೆ? ನೋಡಿ, ಜ್ವರ ಅಂತ ಹೇಳಿದರೆ ದೇಹ ಸೋಂಕನ್ನು ಹೋರಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನತಕ್ಕಂಥ ಒಂದು ಚಿಹ್ನೆ. ಓಕೆ. ಈಗ ಜ್ವರ ಬಂದಿದೆ ಅಂತ ಹೇಳಿದರೆ ಏನೋ ದೇಹಕ್ಕೆ ಒಂದು ತೊಂದರೆ ಆಗಿದೆ, ರೋಗ ಅದನ್ನು ಹೋರಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಚಿಹ್ನೆ. ಅಂದರೆ ಜ್ವರ ಬಂದಿದೆ ಅಂತ ಹೇಳಿದರೆ ದೇಹದಲ್ಲಿ ಎಲ್ಲೋ ಒಂದು ಕಡೆ ಸೋಂಕಿದೆ ಅಂತ ಅರ್ಥ. ಸೊ ಅದು ಕ್ರಮೇಣ ಏನಾಗುತ್ತೆ, ಕೆಲವು ಪೇಷಂಟ್ಸ್ಗಳಲ್ಲಿ ಅದು ದೇಹನೇ ಹೋರಾಡಿಬಿಡುತ್ತೆ. ಕೆಲವು ಪೇಷಂಟ್ಸ್ಗಳಿಗೆ 1-2 ದಿವಸದ ಸಣ್ಣ ಚಿಕಿತ್ಸೆ ನಂತರ ಸ್ವಲ್ಪ ಮೆಡಿಸಿನ್ಸ್ ಅದರಲ್ಲಿ ಸರಿ ಹೋಗಿಬಿಡುತ್ತೆ. ಇನ್ನು ಕೆಲವರಿಗೆ ಮಾತ್ರ ಈ ಥರ ಉಲ್ಬಣ ಆಗಿ ಇನ್ನು ಸೋಂಕು ಜಾಸ್ತಿ ಆಗಿ ನಿಮೋನಿಯಾ ಆಗಿ ಪರಿವರ್ತನೆ ಆಗುತ್ತೆ. ಸೊ ನಿಮೋನಿಯಾ ಆದರೆ ಏನೆಲ್ಲ ಸಮಸ್ಯೆಗಳಾಗತ್ತೆ? ಈಗ ಬೇಸಿಕಲಿ ನಿಮೋನಿಯಾ ಅಂತಂದರೆ ಏನು ಅಂದರೆ, ಶ್ವಾಸಕೋಶದಲ್ಲಿ ವಿಪರೀತವಾದ ಸೋಂಕಾದಾಗ ನಾವು ನಿಮೋನಿಯಾ ಅಂತ ಕರಿತೀವಿ. ಓಕೆ. ಆವಾಗ ನಾನು ಹೇಳಿದ ಹಾಗೆ ದೇಹದಲ್ಲಿ ಆಕ್ಸಿಜನ್ ಹೋಗೋದಿಲ್ಲ. ಆವಾಗೇನಾಗುತ್ತೆ, ಉಸಿರಾಡಲಿಕ್ಕೆ ವಿಪರೀತವಾದ ತೊಂದರೆ ಉಂಟಾಗುತ್ತೆ. ಸಾಮಾನ್ಯವಾಗಿ ನಾವು 1 ನಿಮಿಷದಲ್ಲಿ 16ರಿಂದ 18 ಸರಿ ಉಸಿರಾಡ್ತೀವಿ. ಆ ಥರ ಸಮಸ್ಯೆಗಳು ಬಂದಾಗ ಎಷ್ಟೊಂದು ಜನ ಪೇಷಂಟ್ಸು 40-45 ಎಲ್ಲ ಉಸಿರಾಡ್ತಾರೆ 1 ನಿಮಿಷಕ್ಕೆ. ಅಂದರೆ ಅದು ತುಂಬ ವಿಪರೀತವಾದ ಆಯಾಸ ಆಗುತ್ತೆ. ಅಷ್ಟು ತುಂಬ ಸಮಯಕ್ಕೆ ಆ ಥರ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ ಕಾರಣ ಕ್ರಮೇಣ ಏನಾಗುತ್ತೆ, ಸುಸ್ತಾಗಿಬಿಟ್ಟು ತುಂಬ ತೊಂದರೆಗಳಾಗೋ ಚಾನ್ಸ್ ಇರುತ್ತೆ. ಮತ್ತು ಕ್ರಮೇಣ ಇನ್ಫೆಕ್ಷನ್ ಶ್ವಾಸಕೋಶದಿಂದ ಹೊರಗೆ ಹರಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ರಕ್ತದಲ್ಲೆಲ್ಲ ಹರಡಲಿಕ್ಕೆ ಶುರುವಾದಾಗ ಏನಾಗುತ್ತೆ, BP ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಓಕೆ. ಸೊ ಇನ್ನಿತರೆ ಅಂಗಾಂಗಗಳೆಲ್ಲ ವಿಫಲವಾಗಲಿಕ್ಕೆ ಶುರುವಾಗುತ್ತೆ. ಓಕೆ. ಇವಾಗ ಶ್ವಾಸಕೋಶದ ಇನ್ಫೆಕ್ಷನ್ ಇವಾಗಿನ ಸ್ಥಿತಿ ಅಂದರೆ ಅಂಬರೀಷ್ ಅವರ 80% ಈಗಾಗಲೇ ಕ್ಯೂರ್ ಆಗಿದೆ ಅಂತ ಕೂಡ ವೈದ್ಯರು ಹೇಳ್ತಾ ಇದ್ರು. ಆದರೆ ಈಗ ಸಿಂಗಪೂರ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಶ್ವಾಸಕೋಶದ ಸೋಂಕಿನಿಂದ ಒಬ್ಬ ವ್ಯಕ್ತಿ ಹೊರಬರಬೇಕಂದ್ರೆ ಏನೆಲ್ಲ ಸ್ಟೇಜಸ್ ಇರುತ್ತೆ, ಅಂದರೆ ಯಾವ ರೀತಿಯ ಆತನ ಶ್ವಾಸಕೋಶವನ್ನು ಇನ್ಫೆಕ್ಷನ್ನಿಂದ ತೆಗೆಯಲಾಗುತ್ತೆ, ಯಾವೆಲ್ಲ ಹಂತಗಳಿವೆ ಅದರಲ್ಲಿ? ಈಗ ಬೇಸಿಕಲಿ ಇವಾಗ ಮೊದಲನೇ ಹಂತ ಅಂತ ಹೇಳಿದರೆ, ಇನ್ಫೆಕ್ಷನ್ ಜಾಸ್ತಿ ಆದಾಗ ಇವಾಗ ಮುಖ್ಯವಾಗಿ ಏನಂತ ಹೇಳಿದರೆ, ಈಗ ಲಂಗ್ಸಲ್ಲಿ ಬೇಸಿಕಲಿ ಡ್ಯಾಮೇಜ್ ಆಗಿರುತ್ತೆ. ಅದರಿಂದ ನೀರಿನ ಅಂಶ ಏನಿದೆ ಅದು ಲಂಗ್ಸ್ ಒಳಗಡೆ ಹೋಗಲಿಕ್ಕೆ ಶುರುವಾಗುತ್ತೆ. ಲಂಗ್ಸ್ ಅದು ಫಸ್ಟ್ ಹಂತ ಅದು. ಸೊ ಅವಾಗೇನಾಗುತ್ತೆ, ಎಲ್ಲಿ ಯಾವೊಂದು ಶ್ವಾಸಕೋಶ ಭಾಗದಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗಬೇಕು, ಅಂದರೆ ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡ್ ಅದಲಿ ಬದಲಿ ಆಗಬೇಕು, ಅಲ್ಲಿ ನೀರಿನಂಶ ಜಾಸ್ತಿ ಆಗಿಬಿಟ್ಟು ಅಲ್ಲೇನಾಗುತ್ತೆ, ಅದು ಆಕ್ಸಿಜನ್ ಹೋಗೋದಿಲ್ಲ. ಇದು ಮೊದಲನೇ ಹಂತ. ಈಗ ಮತ್ತೆ ಕ್ರಮೇಣ ಅದೊಂದು 7 ದಿವಸದ ನಂತರ ಅದೇನಾಗುತ್ತೆ, ಈ ಫೈಬ್ರೋಪ್ರಾಲಿಫರೇಟಿವ್ ಫೇಸ್ ಅಂತ ಕರಿತೀವಿ. ಅಂತ ಹೇಳಿದರೆ, ಈ ಒಂದು ಯಾವುದೇ ಒಂದು ಅಂಗಕ್ಕೆ ಧಕ್ಕೆ ಆದಾಗ ಅದು ದೇಹ ರಿಪೇರ್ ಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುತ್ತೆ. ಓಕೆ.
ಆವಾಗ ಹೊಸದಾಗಿ ಫೈಬ್ರಸ್ ಟಿಶ್ಯೂ ಡೆವಲಪ್ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ನಾವು ಫೈಬ್ರೋ ಪ್ರಾಲಿಫರೇಟಿವ್ ಫೇಸ್ ಅಂತ ಕರಿತೀವಿ. ಆವಾಗ ಹೊಸದಾಗಿ ರಿಪೇರ್ ಶುರುವಾಗಿರುತ್ತೆ ದೇಹದಲ್ಲಿ. ಮತ್ತು ಕ್ರಮೇಣ 3ನೇ ವಾರಕ್ಕೆ ಹೋದ ನಂತರ ಫೈಬ್ರಾಟಿಕ್ ಫೇಸ್ ಅಂತ ಕರಿತೀವಿ. ಅದು 3ನೇ ವಾರ ಆದ ನಂತರ ಅದು ಸಾಮಾನ್ಯವಾಗಿ ಬೇರೆ ಯಾವುದೇ ಹೊಸ ಸಮಸ್ಯೆ ಬರದಿದ್ದಲ್ಲಿ ಆವಾಗೇನಾಗುತ್ತೆ, ಕ್ರಮೇಣ ಅದು 3ನೇ ವಾರ ಆದ ನಂತರ ಸರಿ ಹೋಗುತ್ತೆ. ಇದು ನ್ಯಾಚುರಲ್ ಕೋರ್ಸ್. ಬಟ್ ಏನಂತ ಹೇಳಿದರೆ, ಈ ನ್ಯಾಚುರಲ್ ಕೋರ್ಸ್ ಮಧ್ಯ ಯಾವುದೇ ಒಂದು ಹೊಸ ಸಮಸ್ಯೆ ಬರದಿದ್ದರೆ ಸಾಮಾನ್ಯವಾಗಿ ಈ ಥರ ದೇ ವಿಲ್ ಕ್ರಾಸ್ ಓವರ್ 3 ವಾರದಲ್ಲಿ. ಓಕೆ. ಸೊ ಇದ್ರ ಜೊತೆಗೆ ವೈದ್ಯರು ಏನು ಹೇಳ್ತಾ ಇದ್ರು, ಕಿಡ್ನಿ ಸಮಸ್ಯೆ ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ಕೊಂಡಿತ್ತು, ಬಟ್ ಇವಾಗ ಬೆಟರ್ ಆಗ್ತಾ ಇದೆ ಅಂತ. ಸೊ ಶ್ವಾಸಕೋಶದ ಸೋಂಕು ಕಿಡ್ನಿಗೂ ಕೂಡ ರಿಲೇಟ್ ಆಗತ್ತಾ? ಖಂಡಿತ ಆಗೋವಂಥ ಸಾಧ್ಯತೆಗಳಿದೆ. ಒಂದು ಈಗ ಇದಕ್ಕೆ 2 ತೊಂದರೆಗಳಿರ್ಬೋದು. ಒಂದಂತ ಹೇಳಿದರೆ, ಸೋಂಕು ಯಾವಾಗ ಮಿತಿಮೀರಿ ರಕ್ತದಲ್ಲಿ ಹರಡಲಿಕ್ಕೆ ಶುರು ಆಗುತ್ತೆ ಆವಾಗ ನಾನು ಮೊದಲೇ ಹೇಳಿದಾಗೆ ಬೇರೆ ಅಂಗಗಳಿಗೆಲ್ಲ ಸಮಸ್ಯೆಗಳು ಉಂಟಾಗಕ್ಕೆ ಶುರು ಆಗುತ್ತೆ. ಅದು ಕಿಡ್ನಿಗೆ ಇರ್ಬೋದು ಅಥವಾ ಹಾರ್ಟಿಗೆ ಇರ್ಬೋದು. ಒಂದು. ಎರಡನೇದೇನಂತ ಹೇಳಿದರೆ, ಯಾವಾಗ ಸೋಂಕು ಜಾಸ್ತಿ ಆದಾಗ BP ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ ಕೆಲವು ಪೇಷಂಟ್ಸಲ್ಲಿ. ನಾನು ಮುಂಚೆನೇ ಹೇಳಿದಾಗ ಯಾವಾಗ ರಕ್ತದೊತ್ತಡ ಕಡಿಮೆ ಆಗುತ್ತೆ ಆವಾಗ ಕಿಡ್ನಿಗಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಕಿಡ್ನಿಗೆ ಯಾವಾಗ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಕಿಡ್ನಿ ಆವಾಗ ಮೊದಲಿನಂತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ತಾತ್ಕಾಲಿಕವಾಗಿ ಅದು ಕಿಡ್ನಿ ಸ್ವಲ್ಪ ತನ್ನ ಒಂದು ಕೆಲಸವನ್ನು ಕಳ್ಕೊಳ್ಳುತ್ತೆ. ಕ್ರಮೇಣ ಸೋಂಕು ಒಂದು ಹತೋಟಿಗೆ ಬಂದ ನಂತರ ಅದು ಕಿಡ್ನಿ ಆಟೋಮೆಟಿಕ್ ಅದು ಸರಿ ಹೋಗ್ತಾ ಬರುತ್ತೆ ಅದು ಹಾಗೆ. ಸೊ ಇವಾಗ ಓವರ್ ಆಲ್ ನೀವು ಕೇಸನ್ನು ಮಾಧ್ಯಮಗಳಲ್ಲಿ ಕೂಡ ಸಾಕಷ್ಟು ಡಾಕ್ಟರ್ಸ್ ವಿವರಣೆಯನ್ನು ನೀಡಿದ್ದಾರೆ. ಆ ಕೇಸ್ ಹಿಸ್ಟ್ರಿ ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಈ ಹಿಂದೆಯೂ ಕೂಡ ಕಣ್ಣಿನ ಚಿಕಿತ್ಸೆಯನ್ನು ಅಂಬರೀಷ್ ಅವರು ಮಾಡಿಸ್ಕೊಂಡಿದ್ರು. ಸೊ ಬ್ಯಾಕ್ ಟು ಬ್ಯಾಕ್ ಚಿಕಿತ್ಸೆಗೆ ಸ್ಪಂದಿಸೋದಕ್ಕೆ ಎಷ್ಟು ದಿನ ಬೇಕಾಗತ್ತೆ, ಯಾವ ರೀತಿ ಕ್ಯೂರ್ ಆಗಬಹುದು? ಈಗ ನೋಡಿ, ಅದೇ 1-2 ಇದು ಪಾಯಿಂಟ್ಸ್ ನೀವು ಇದು ಮಾಡ್ಕೊಳ್ಬೇಕು. ಒಂದಂತ ಹೇಳಿದರೆ, ಯಾವುದೇ ಒಂದು ಡಾಕ್ಟರ್ ಪೇಷಂಟ್ ನೋಡ್ದೇ ಅಭಿಪ್ರಾಯ ಕೊಡೋದು ತಪ್ಪಾಗ್ತದೆ. ಓಕೆ. ಸೊ ಯಾವುದೇ ಒಂದು ವರದಿ ಆಧಾರದ ಮೇಲೆ ನನ್ನ ಅಭಿಪ್ರಾಯ ಕೊಡೋದು ತಪ್ಪಾಗ್ತದೆ. ಸೊ ಇದು ಒಂದು. ಎರಡನೇದಂತ ಹೇಳಿದರೆ, ಯಾವುದೇ ಒಂದು ವೈದ್ಯರಾಗಲಿ ಇಷ್ಟು ದಿವಸ ಟ್ರೀಟ್ಮೆಂಟಿಗೆ ನೆನ್ನೆಗೂ ಇವತ್ತಿಗೂ ಏನು ವ್ಯತ್ಯಾಸ ಇದೆ, ನೆಕ್ಸ್ಟು ಬರುವಂಥ 24 ಗಂಟೆಯಲ್ಲಿ ಯಾವ ರೀತಿ ಚಿಕಿತ್ಸೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದೇ ಹೊರತು ಭವಿಷ್ಯ ನುಡಿಲಿಕ್ಕೆ ಆಗೋದಿಲ್ಲ. ಓಕೆ. ಯಾಕಂದರೆ ಯಾವುದೇ ಒಂದು ನಾವು ಒಂದು ಪೇಷಂಟ್ಗಳಿಗೆ ನಾವು ಒಂದು ಇದು ಕೊಟ್ಟಾಗ, ಮಾಹಿತಿ ಕೊಟ್ಟಾಗ, ಅವರು ನೆಕ್ಸ್ಟ್ ಏನಂತ ಕೇಳಿದರೆ ಆ ಒಂದು ರೋಗಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳು ನಾವು ಹೇಳ್ಬೋದೇ ಹೊರತು ಈ ಒಂದು ಪೇಷಂಟು ಹುಷಾರಾಗೇ ಆಗ್ತಾರೋ ಹುಷಾರಾಗೋದಿಲ್ವೋ, ಇಷ್ಟು ದಿವಸದಲ್ಲಿ ಹುಷಾರಾಗ್ತಾರೆ ಅನ್ನೋದನ್ನು ಹೇಳಲಿಕ್ಕಾಗೋದಿಲ್ಲ. ಅದು ಊಹೆನೇ ಹೊರತು ಊಹೆ ಬಿಟ್ಟು ಬೇರೆ ಒಂದು. ಓಕೆ, ಇದರ ಬಗ್ಗೆ ನನ್ನ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇವತ್ತು ಬೆಳಗ್ಗೆ 4:45 ಸುಮಾರಿಗೆ ಅಂಬರೀಷ್ ಅವರನ್ನು ಸಿಂಗಪುರಕ್ಕೆ ಶಿಫ್ಟ್ ಮಾಡಲಾಯಿತು. ಯಾಕೆಂದರೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ನಿಜ, ಆದರೆ ಹೆಚ್ಚಿನ ಚಿಕಿತ್ಸೆಯನ್ನು ಪಡ್ಕೋಬೇಕು, ಜೊತೆಗೆ ವಿಶ್ರಾಂತಿಯನ್ನು ಪಡಿಬೇಕು. ಹಾಗಾಗಿ ಅಂಬರೀಷ್ ಅವರನ್ನು ಸಿಂಗಾಪುರಕ್ಕೆ ಶಿಫ್ಟ್ ಮಾಡಲಾಗ್ತಿದೆ ಅಂತ ಸುಮಲತಾ ಅವರು ಕೂಡ ಮಾತನಾಡಿದ್ರು. ಹಾಗಾದರೆ ಅಂಬರೀಷ್ ಅವರನ್ನು ಸಿಂಗಾಪುರಕ್ಕೆ ಕರೆದೊಯ್ಯೋ ಮುಂಚೆ ಸುಮಲತಾ ಏನು ಹೇಳಿದ್ರು, ಬನ್ನಿ ಕೇಳ್ಕೊಂಬರೋಣ. ಸಾವಿರಾರು ಜನ ಅಭಿಮಾನಿಗಳು ಅವ್ರು ಸಲ್ಲಿಸಿರೋವಂಥ ಪೂಜೆ ಪ್ರಾರ್ಥನೆ ಅಂಬರೀಷ್ ಅವರಿಗೆ ನಿಜವಾಗ್ಲೂ ಅದೇ ದೇವರ ಆಶೀರ್ವಾದ ಅಂತ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಅದೇ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನಿಗಳಿಗೆ ನಾನು ಹೇಳ್ತಾ ಇರೋದು, ಎಲ್ಲರ ಆಶೀರ್ವಾದದಿಂದ ಅವರು ವಿಕ್ರಮ್ ಹಾಸ್ಪಿಟಲಲ್ಲಿ ಇರೋ ಡಾಕ್ಟರ್ಸು ಹಗಲು ರಾತ್ರಿ ನೋಡದೆ ಒಂದು ತಾಯಿ ಮಗುನ ಹೇಗೆ ನೋಡ್ಕೋತಾಳೋ ಅದೇ ರೀತಿ ಅವರು ಶ್ರಮಿಸಿ ಅವರನ್ನು ಒಂದು ಅಪಾಯಕರವಾದ ಸ್ಥಿತಿಯಿಂದ ಹೊರಗೆ ಕರ್ಕೊಂಡ್ಬಂದಿದ್ದಾರೆ. ದಯವಿಟ್ಟು ನಾನು ಮೊನ್ನೆ ಅಷ್ಟೇ ನಿಮ್ಮಲ್ಲಿ ಬೇಡ್ಕೊಂಡಿದ್ದೀನಿ, ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಅವ್ರದ್ದು ಮೆಡಿಕಲ್ ಕಂಡೀಷನ್ ಏನಿದೆ ಅದು ಬರೀ ಡಾಕ್ಟರ್ಸ್, ವಿಕ್ರಮ್ ಹಾಸ್ಪಿಟಲಲ್ಲಿರೋ ಡಾಕ್ಟರ್ಸ್ ಹೇಳಿದ್ದಷ್ಟೇ ನಿಜ. ಬಾಕಿ ಯಾವುದೂ ಸರಿಯಾದ ಇನ್ಫಾರ್ಮೇಷನ್ ಅಲ್ಲ, ಒಂದು ಮಿಸ್ಇನ್ಫಾರ್ಮೇಷನ್ ಇದೆ, ಸುಳ್ಳು ವದಂತಿಗಳಿದೆ. ಅದನ್ನು ಯಾರೂ ಕಿವಿ ಕೊಡಬೇಡಿ. ಅದನ್ನು ಕೇಳಿಬಿಟ್ಟು ನಿಮಗೆ ಆತಂಕ ಆಗ್ಬೋದು. ಅದಕ್ಕೆ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಡಾಕ್ಟರ್ಗಳಿಲ್ಲಿ ವಿಕ್ರಮ್ ಹಾಸ್ಪಿಟಲ್ ಸ್ಟಾಫು, ಡಾಕ್ಟರ್ ಸತೀಶ್, ಡಾಕ್ಟರ್ ರವೀಶ್, ಡಾಕ್ಟರ್ ರಘು, ಡಾಕ್ಟರ್ ವಿಜಯ್, ಡಾಕ್ಟರ್ ವಿಕ್ರಮ್, ಇವ್ರು ಕೊಟ್ಟಿರೋ ಅಂಥ ಸಪೋರ್ಟ್ಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ.
ಡಾಕ್ಟರ್ ರಂಗನಾಯಕ್ ಇವ್ರನ್ನೆಲ್ಲ ನಿಜವಾಗ್ಲೂ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇನ್ನೊಂದು ವಿಷಯ ಏನು ಅಂತಂದರೆ, ಇವಾಗ ಈ ಒಂದು ಸ್ಥಿತಿ, ಅಪಾಯಕರವಾದ ಸ್ಥಿತಿಯಿಂದ ಅವರು ಹೊರಗೆ ಬಂದಿದ್ದಾರೆ. ಆದರೆ ಇನ್ನು ಮುಂದಕ್ಕೆ ಅವರು ಪೂರ್ತಿಯಾಗಿ ಚೇತರಿಸ್ಕೊಳ್ಬೇಕಾಗಿದೆ. ಅವ್ರ ಲಂಗ್ಸ್ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ, ಇನ್ನೂ ಸ್ಟ್ರಾಂಗ್ ಆಗಬೇಕಾಗಿದೆ. ಈ ಒಂದು ಕಾರಣ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲ ನಾವು ಡಿಸ್ಕಷನ್ ಮಾಡಿ ಡಾಕ್ಟರ್ಸ್ ಪರ್ಮಿಷನ್ ರಿಕ್ವೆಸ್ಟ್ ತಗೊಂಡು ನಾವು ಅವರನ್ನು ಸಿಂಗಪೂರ್ಗೆ ಕರ್ಕೊಂಡೋಗಿ ಅವರನ್ನು ಪೂರ್ತಿ ರೆಸ್ಟಲ್ಲಿಟ್ಟು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ವಾಪಸ್ ಕರ್ಕೊಂಬರೋಕ್ಕೇ ಈ ಒಂದು ನಿರ್ಧಾರ ನಾವು ಮಾಡಿದ್ದೀವಿ. ಇದರಲ್ಲಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಬೇಕಿದೆ, ನಿಮ್ಮೆಲ್ಲರ ಆಶೀರ್ವಾದ ಬೇಕಿದೆ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾರು ಇದರಲ್ಲಿ ಬೇರೆ ಬೇರೆ ಏನೂ ರೀಸನ್ಸ್ ಹುಡ್ಕೋಕೆ ಹೋಗಬೇಡಿ. ಮಾಧ್ಯಮದವ್ರಿಗೆ ಇದೆ ನನ್ನ ರಿಕ್ವೆಸ್ಟು. ಇದೊಂದೇ ನಿಜ. ಅವ್ರ ಪತ್ನಿಯಾಗಿ ನಾನು ಇಲ್ಲಿಂದ ಅವ್ರನ್ನ ಒಂದು ಪೇಷಂಟಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ವಾಪಸ್ ಅವರ ಅಭಿಮಾನಿಗಳಿಗೆ ನಿಮ್ಮ ರೆಬಲ್ ಸ್ಟಾರಾಗೆ ಕರ್ಕೊಂಬರ್ತೀನಿ. ಈ ಒಂದು ನಂಬಿಕೆ ನನಗಿದೆ. ದೇವರ ಆಶೀರ್ವಾದ, ನಿಮ್ಮ ಪ್ರೀತಿ. ಅಂಬರೀಷ್ ಅವರ ಆರೋಗ್ಯ ಗುಣಮುಖವಾಗಲಿ ಅಂತ ಎಲ್ಲರೂ ಕೂಡ ಆಶಿಸ್ತಾ ಇದ್ದಾರೆ. ಆದಷ್ಟು ಬೇಗ ಅಂಬರೀಷ್ ಅನಾರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರಲಿ ಅನ್ನೋ ಹಾರೈಕೆ ಎಲ್ಲೆಡೆ ಕೇಳಿ ಬರ್ತಾ ಇದೆ. ಹಾಗಾದರೆ ಅಂಬರೀಷ್ ಅವರ ಆರೋಗ್ಯದ ಈಗಿನ ಸ್ಥಿತಿ ಹೇಗಿದೆ? ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.